ಸಿಎಂ ಬಜೆಟ್ ಪ್ರಿಪರೇಷನ್ ಮಾಡ್ತಾವ್ರೆ ಸರ್. KKRDBಗೆ ಏನಾದರೂ ವಿಶೇಷ ಅನುದಾನ ಕೇಳಿದಿರಾ ಹೀಗೆ ಅಂತ? ಅಲ್ಲ, ನಾವು ನಮ್ಮ ಸರ್ಕಾರ 2023-24ರಲ್ಲಿ ಸುಮಾರು 3,000 ಕೋಟಿ ಅನುದಾನವನ್ನು ನೀಡಿದ್ದಾರೆ. ಅದ ನಂತರ ಮೊದಲ ಬಾರಿಗೆ 5,000 ಕೋಟಿ ಅನುದಾನ ಕಳೆದ 2 ವರ್ಷ 2024-25, 2025-26ರಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಬಾರಿ ನಾವು ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಪ್ರೀ ಬಜೆಟ್ ಮೀಟಿಂಗಲ್ಲಿ ಕನಿಷ್ಠ 6,000 ಕೋಟಿ ಆದರೆ ಇಡಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಬಹಳ ಹಿಂದುಳಿದ ಇದೆ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಅವರ ರಿಪೋರ್ಟು ಕೂಡ ನಿನ್ನೆ ಕ್ಯಾಬಿನೆಟಲ್ಲಿ ಬಂದಿತ್ತು. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ ಸ್ವಲ್ಪ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅಂತ ಬಹುಶಃ ಅವರು ಕೂಡ ಶಿಫಾರಸು ಮಾಡಿದ್ದಾರೆ. ಅದು ಬಂದ್ ಮಾಡಿರಿ, ಕ್ಲೋಸ್ ಮಾಡಿರಿ. ಹೆಚ್ಚಿನ ಒಂದು ಅನುದಾನ ನೀಡಬೇಕು ಅಂತ ನಾವು KKRDBಗೆ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ದೀವಿ. ಸಂಪುಟ ಪುನರಚನೆ ವಿಚಾರ ಬರ್ತಾ ಇದೆ ಸರ್. ಬಜೆಟ್ ಅಧಿವೇಶನ ಬಳಿಕ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳ್ತಾರೆ. ತಾವೇನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ಕ್ಯಾಬಿನೆಟ್ ಸೇರೋದು? ಇದು ಸಂಪುಟ ಪುನರ್ರಚನೆ ಆಗಬೇಕು ಅಂತ ಸುಮಾರು ತಿಂಗಳಿಂದ ನಡೆದಿದೆ. ಈಗಂತಲ್ಲ, ಕಳೆದ ಒಂದು 6-8 ತಿಂಗಳಿಂದ ನಡೆದಿದೆ. ಆದರೆ ನವೆಂಬರ್ ತಿಂಗಳಲ್ಲಿ ಖಚಿತವಾಗಿ ಆಗ್ತದೆ ಅಂತ ನಾವೆಲ್ಲ ಆಕಾಂಕ್ಷಿಗಳು ಯಾರ್ಯಾರು ಇದ್ದೀವಿ, ಆಗ್ತದಂತ ನಮ್ಗೆ ಅನಿಸಿತ್ತು. ಆದರೆ ಕೆಲವು ಕಾರಣಗಳಿಂದ ಮುಂದೆ ಹೋಗ್ತಾ ಇದೆ. ಬಹುಶಃ ಈ ಒಂದು ಬಜೆಟ್ ನಂತರ ಬಜೆಟ್ ಕಂಪ್ಲೀಟ್ ಆದ ನಂತರ ಈ ಒಂದು ಸಚಿವ ಸಂಪುಟ ಒಂದು ಪುನರ್ರಚನೆ ಖಂಡಿತವಾದ ಆಗ್ತದಂತ ಒಂದು ವಿಶ್ವಾಸ ಇದೆ. ಸರ್, ಈಗ ಪುನರ್ರಚನೆನಾ ಅಥವಾ ಲೀಡರ್ಶಿಪ್ ಬದಲಾವಣೆನಾ? there is a confusion regarding that. ಈಗ ಆ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಜೊತೆಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಬಹುಶಃ ನನಗೆ ತಿಳಿದಪ್ಲೆ ಅವರು ಮಾತಾಡಿದಾಗ ನಾವು ಯಾವ ಶಾಸಕರು ಮಾತಾಡೋದು ಅವಶ್ಯಕತೆ ಇಲ್ಲ. ಅವರು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಒಂದು ಸೂಕ್ತ ಸಮಯ ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಉಪಮುಖ್ಯಮಂತ್ರಿಯವ್ರಿಗೆ ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಇದು ನಮ್ಮ ಪಕ್ಷದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಾವು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಇನ್ನೊಂದು ಪಕ್ಷದಲ್ಲೂ ಕೂಡ ಯಾವಾಗಲೂ ಕೂಡ ನಾಯಕತ್ವ ಬಗ್ಗೆ ಎಲ್ಲ ಪಕ್ಷದಲ್ಲಿ ಈ ಒಂದು ಚರ್ಚೆ ನಡೀತಾ ಇರ್ತದೆ. ಅಧಿಕಾರ ಇದ್ದಾಗ, ಒಂದು ಜವಾಬ್ದಾರಿ ಇದ್ದಾಗ ಇದು ಬಂದೇ ಬರ್ತದೆ. ಇದು ಸೂಕ್ತ ಸಮಯ ಬಂದಾಗ ನಮ್ಮ ಹೈಕಮಾಂಡ್ ಅವರು ಸರಿಯಾದ ರೀತಿ ಅವ್ರಿಗೆಲ್ಲ ಗೊತ್ತಿದೆ. ಅದ್ರ ಜೊತೆಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹಾಗೂ ಕರ್ನಾಟಕ ರಾಜ್ಯದ ರಾಜಕೀಯ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯವೂ ಕೂಡ ಅವ್ರಿಗೆ ಗೊತ್ತಿದೆ. ಒಂದು ಒಳ್ಳೆಯ ರೀತಿಯಿಂದ ಅವರಾಗಲಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಲಿ ಒಂದು ಒಳ್ಳೆ ರೀತಿಯಿಂದ ತೀರ್ಮಾನ ತಗೊಳ್ತಾರೆ. ಸರ್, ಈಗ ಒಂದು ಕಡೆ MLCಗಳು ಪತ್ರ ಬರೆದಿದ್ದಾರೆ ಹೈಕಮಾಂಡ್ಗೆ, ಮತ್ತೊಂದು ಕಡೆ MLAಗಳು ಕೂಡ ಪತ್ರ ಬರೆದಿದ್ದಾರೆ. ಆ ಹೈಕಮಾಂಡ್ ಮಟ್ಟದಿಂದ ಏನಾದ್ರು ವಿಶೇಷ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಮುಂದಿಟ್ಟಿದ್ದಾರೆ ಸರ್? ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆದಾಗ ಮೊದಲ ಬಾರಿ ಆದ್ರೂ ಅಷ್ಟೇ, ನೀವು 8 ಬಾರಿ ಗೆದ್ರೂ ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ತಾವು ನೋಡ್ತಾ ಇದ್ದೀರಿ, 8 ಬಾರಿ ಆಯ್ಕೆ ಆಗಿರುವಂಥ RV ದೇಶಪಾಂಡೆ ಸಾಹೇಬರು ಅವರು ಕೂಡ ವಿವಿಧ ಖಾತೆಯ ಸಚಿವರಾಗಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ಮೊದಲನೇ ಬಾರಿ ಆಗಿದ್ದವರು ಕೂಡ ಸುಮಾರು 38 ಜನ ಇದ್ದಾರೆ. ಅವರು ಕೇಳಿದಲ್ಲಿ ಏನು ತಪ್ಪಿಲ್ಲ, ಅರ್ಹರು ಯಾರಿದ್ದಾರೆ ಅಂತ ಅವರು ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಜೊತೆಯಾಗಿ ತಾವು ಏನು ಹೇಳ್ತಾ ಇದ್ದೀರಿ, ಇವಾಗ MLC ಅವರು ಕೂಡ ಇವತ್ತಿನ ದಿವಸ ಮಂತ್ರಿ ಸ್ಥಾನ ಕೇಳಬಹುದು, ಅದರಲ್ಲೇನು ತಪ್ಪೇನಿಲ್ಲ. ಮೊದಲ ಬಾರಿ ಆಗಿರ್ಬೋದು, 2ನೇ ಬಾರಿ ಆಗಿರ್ಬೋದು, 3ನೇ ಬಾರಿ ಆಗಿರ್ಬೋದು, 4ನೇ ಬಾರಿ ಆಗಿರ್ಬೋದು, ಭಾಳಷ್ಟು ಜನ ಆಕಾಂಕ್ಷಿ ನಮ್ಮಂಥವ್ರು ಇರ್ತಾರೆ. ಅದೇ ಕೊನೆಯದಾಗಿ ಈ ಒಂದು ಮ್ಯಾಕ್ಸಿಮಮ್ ನಾವು 15% ಅಂದರೆ 34 ಜನಕ್ಕೆ ತೊಗೊಳ್ಬೋದು. 34 ಬಿಟ್ಟು ನಾವು ಹೆಚ್ಚಿನ ಒಂದೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ಒಂದು 34ರಲ್ಲಿ
ಎಷ್ಟು ಹೊಸಬ್ರಿಗೆ ತೊಗೊಳ್ತೀವಿ, ಎಷ್ಟು ಹಳೆಬ್ರಿಗೆ ತೊಗೊಳ್ತೀವಿ, ಎಷ್ಟು MLC ಅವ್ರು ತೊಗೊಳ್ತೀವಿ, ಎಷ್ಟು ಮಂದಿಗೆ ನಾವು ಡ್ರಾಪ್ ಮಾಡ್ತೀವಿ, ಎಷ್ಟು ಮಂದಿಗೆ ಹೊಸಕ್ಕೆ ತೊಗೊಳ್ತೀವಿ ಅಂತ ಇದು ಎಲ್ಲ ತೀರ್ಮಾನವನ್ನು ಪಕ್ಷದ ನಮ್ಮ ಹೈಕಮಾಂಡ್, ನಮ್ಮ ವರಿಷ್ಠರು ತೊಗೊಳ್ತಾರೆ. ಅದಕ್ಕೆ ನಾವು ಭದ್ರಾಗಿರಬೇಕು. ಈಗ CM ಹೇಳಿದ್ಮೇಲೆ ನಾವು ಯಾರು ಮಾತಾಡಬಾರ್ದು ಅಂತ ನೀವು ಹೇಳ್ತೀರಾ ಸರ್. ತಡರಾತ್ರಿ ಮಾಗಡಿ ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಒಂದು 20 ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಆಗೋದು ಹೊಸದೇನಲ್ಲ. ನಾವು ಕೂಡ ಸುಮಾರು ಬಾರಿ ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ ನಾವೆಲ್ಲರೂ ಕೂಡ ಮಾಡ್ತೀವಿ. ಎಲ್ಲರೂ ಜೊತೆಯಾಗಿ ನಾವು ಮಾಡಿರ್ತೀವಿ. ಅದು ಈಗಂತಲ್ಲ, ಮೊದಲಿಂದ ಅದು ನಡ್ಕೊಂಡು ಬಂದಿದೆ. ಇವಾಗ 20 ಜನ ಸೇರಿ ಅವರು ಒಂದು ಕ್ಲಾರಿಟಿ ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅದು ಅವ್ರ ಸ್ವಂತ ಅಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರದ್ದು ಒಂದು ಅಭಿಪ್ರಾಯ ಇರ್ತದೆ, ಪ್ರತಿಯೊಬ್ಬರದ್ದು ಒಂದು ಇಚ್ಛೆ ಇರ್ತದೆ, ಈ ಥರ ಆಗಬೇಕು, ಆ ಥರ ಆಗಬೇಕು. ಆದರೆ ಎಲ್ಲರೂ ಕೂಡ, ಬಹುಶಃ ಬಾಲಕೃಷ್ಣ ಅವರೇ ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಪದೇ ಪದೇ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇದು ಎಲ್ಲವನ್ನು ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋದು ಅತಿ ಅವಶ್ಯಕತೆ ಇದೆ. ಗ್ಯಾರಂಟೀಸ್ ಯಾವೊಂದು ರೀತಿಯಿಂದ ಸುಮಾರು 1,20,000 ಕೋಟಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟೆ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅದರ ಬಗ್ಗೆ ತಾವೂ ಕೂಡ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಜನರಿಗೆ ನೀಡಿದರೆ. ಯಾಕಂದರೆ ಇವತ್ತು ಸುಮಾರು ಗೃಹಲಕ್ಷ್ಮಿ ಆಗಲಿ, ಗೃಹಜ್ಯೋತಿ ಆಗಲಿ, ಯುವ ನಿಧಿ ಆಗಲಿ, ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಕಳೆದ ಒಂದು 30 ತಿಂಗಳಲ್ಲಿ 13,000 ಕೋಟಿ ನಮ್ಮ ಕಲ್ಯಾಣ ಕನ್ನಡದ ಭಾಗದ ಒಂದು ಅಭಿವೃದ್ಧಿಗಾಗಿ, ಮತ್ತು ಪ್ರತಿಯೊಂದು ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತಲಾ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಅವರಾಗಲಿ ಎಲ್ಲರಿಗೂ ಕೂಡ ಸುಮಾರು 25ರಿಂದ 50 ಕೋಟಿ ಅಭಿವೃದ್ಧಿಗಾಗಿ ಏನು ನೀಡಿದ್ದಾರೆ. ಅದರ ಬಗ್ಗೆ ಮಾತಾಡಿದ್ರೆ ಸೂಕ್ತ ಅಂತ ನಂಗೆ ಅನಿಸ್ತದೆ. ಬಟ್ ಅದೇ ವಿಚಾರವಾಗಿ CM ಆಗಿರ್ಬೋದು ಅಥವಾ DCM ಆಗಿರ್ಬೋದು ನಮಗೆ ಬರ್ಡನ್ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಬರ್ಡನ್ ಆಗ್ತಾ ಇದೆ? ಗ್ಯಾರಂಟಿಗಳಿಗೆ ಆರ್ಥಿಕ ಹೊರೆ ಆಗಿದೆ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬರ್ಡನ್ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅದು ನಮ್ಮ ಪಕ್ಷದ ಕಮಿಟ್ಮೆಂಟ್. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆ ಏನಿದೆ ಅವ್ರಿಗೆ ನಾವು ಮಾಡಿರುವಂಥ ಒಂದು ಕಮಿಟ್ಮೆಂಟ್. ನಮ್ಮ ವಿರೋಧ ಪಕ್ಷದವರು ಚುನಾವಣೆ ಆದ ತಕ್ಷಣ ಮತ್ತು ಚುನಾವಣೆಗಿಂತ ಪೂರ್ವಕವಾಗಿ ಅವ್ರು ಹೇಳಿದ್ರು ಯಾವ ಒಂದು ಗ್ಯಾರಂಟಿಯು ಅನುಷ್ಠಾನ ಆಗಲ್ಲ. ಇವಾಗ ನಮ್ಗೆ ಗೊತ್ತಿದೆ ಸ್ವಲ್ಪ ಈ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿಯಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಫಿಸ್ಕಲ್ ಡೆಫಿಸಿಟನ್ನು ನೋಡಿ ಹೆಚ್ಚಿನ ಒಂದು ಲೋನ್ಸ್ ಎಲ್ಲ ತಗೊಳ್ಳದೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ತೊಡಗಿದ್ದೀವಿ. ನಾವು ಕರ್ನಾಟಕ ರಾಜ್ಯದ ಜನರ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ವಿಶ್ವಾಸ ಇದೆಯಾ ಸರ್ ತಗೊಳ್ತಾರೆ ಅಂತ? ಸಂಪೂರ್ಣವಾಗಿ ನಾನು ಹಿಂದೆ 2018ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ ಆಕಾಂಕ್ಷಿ ಇದ್ದೆ. ಆದರೆ ನಮ್ಮ ಪಕ್ಷ ಕೊಟ್ಟಿರುವಂಥ ಒಂದು ಜವಾಬ್ದಾರಿ, ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದೀನಿ. ಸುಮಾರು ಅಪೋಸಿಷನಲ್ಲಿ ಪಕ್ಷದ ಒಂದು ಮುಖ್ಯ ಸಚೇತಕನಾಗಿಯೂ ಕೂಡ ಕೆಲಸ ಮಾಡಿದ್ದೀನಿ. ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ವಿವಿಧ ಹೊಸ ಕಾರ್ಯಕ್ರಮಗಳಾಗಿರುವಂಥ ಅಕ್ಷರ ಆವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಉದ್ಯೋಗ ಆವಿಷ್ಕಾರ, ಅರಣ್ಯ ಆವಿಷ್ಕಾರ, ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ಅಭಿವೃದ್ಧಿ, ಪ್ರಜಾಸೌಧ, ಜಲಭಾಗ್ಯ ಮತ್ತು ಹಲವಾರು ಇಂಡಸ್ಟ್ರಿಯಲ್ ಹಬ್ ಆಗಲಿ, ಕರೆಕ್ಟ್ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಆಗಲಿ, ರೈತರಿಗೆ ಹಲವಾರು ಯೋಜನೆಗಳನ್ನು ಮಾಡಿದ್ದೀನಿ. ಇದೆಲ್ಲವನ್ನು ನಮ್ಮ ದೆಹಲಿಯಲ್ಲಿರ್ತಕ್ಕಂಥ ವರಿಷ್ಠರು, ರಾಜ್ಯದಲ್ಲಿರ್ತಕ್ಕಂಥ ವರಿಷ್ಠರು ಗಮನದಲ್ಲಿಟ್ಕೊಂಡು ನನಗೆ ಅವಕಾಶ ಕೊಡ್ತಾರೆ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ.